ಶುಭೋದಯ ಕರ್ನಾಡು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಶುರು ಮಾಡ್ತೀನಿ. ಇಷ್ಟೊಂದು ದಿನ ಸ್ವಲ್ಪ ಹುಷಾರಿರಲಿಲ್ಲ ನನಗೂ, ಸ್ವಲ್ಪ ಅದಕ್ಕೆ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇರೋಕ್ಕಾಗಿಲ್ಲ. ಇನ್ನು ಮುಂದೆ ಕರೆಕ್ಟಾಗಿ ಆ್ಯಕ್ಟಿವ್ ಆಗಿರ್ತೀನಿ. ಇವತ್ತಿನ ಲಾಗ್ ಏನಂದರೆ, ನಾವು ರಷ್ಯಾದಲ್ಲಿ ಜಿಮ್ ಹೋಗ್ತಿದ್ದೀವಿ. ಅಲ್ಲಿ ರಷ್ಯಾದಲ್ಲಿ ಜಿಮ್ ಹೇಗಿರುತ್ತಾ, ನಾನು ಅದು ಬೇರೆ ಇಲ್ಲಿ ನಮ್ಮ ಓರಿಯಲ್ ಸಿಟಿಲಿ ಹೇಗೈತೆ ಜಿಮ್ಮು ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ನೋಡಿ. ನಮ್ಮ ಹಾಸ್ಟ್ಲಿಂದ ಹೊರಗಡೆ ಹೋಗ್ಬೇಕಂದ್ರೆ, ಒಳಗಡೆ ಬರ್ಬೇಕಂದ್ರೆ 3 ಥರ ಗೇಟ್ನ ದಾಟ್ಬಿಟ್ಟು ಹೋಗ್ಬೇಕು. ನಾನು 3 ಥರ ಗೇಟ್ನ ನಿಮ್ಗೆ ತೋರಿಸ್ತೀನಿ. ಬಂತು ನೋಡಿ, ಇಲ್ಲಿ ಮೊದಲನೇದು. ನಾನು ಹಾಸ್ಟೆಲ್ ಕಾರ್ಡ್ ಟ್ಯಾಪ್ ಮಾಡ್ತೀನಿ ನೋಡಿ. ಇವಾಗ ಬಂತು ನೋಡಪ್ಪ, ಎರಡನೇದು. ಇದನ್ನು ಇಲ್ಲಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ. ಮಾಡಿದೆ ನೋಡಿ. ಹಾಸ್ಟೆಲರ್ಸ್ಗೆ ಮಾತ್ರ ಇದು ಕಾರ್ಡ್ಸ್ ಇರುತ್ತಾ, ಬೇರೆ ಯಾರಿಗೂ ಕೊಟ್ಟಿರಲ್ಲ. ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆ ಮಾತ್ರ ಕೊಟ್ಟಿರ್ತಾರೆ. ಅದನ್ನು ಟ್ಯಾಪ್ ಮಾಡಿಕೊಂಡು ಒಳಗಡೆ ಎಂಟ್ರಿ ಮಾಡ್ಕೊಂಡು ಬರ್ಬೇಕು ನಾವು. ಇಲ್ಲಾಂದರೆ ಒಳಗಡೆ ಎಂಟ್ರಿ ಆಗೋಕ್ಕಾಗಲ್ಲ. ಬಂದ್ವಿ. ಈಗ ಇನ್ನೊಂದು ಬಂತು ನೋಡಿ ಇಲ್ಲಿ. ಓಹೋ, ಇವತ್ತು ದೊಡ್ಡ ಗೇಟ್ ಓಪನ್ ಮಾಡಿಬಿಟ್ರೆ ಇಲ್ಲಿ. ಈ ಕಡೆಯಿಂದ ಬರೋವಾಗ ಇಲ್ಲಿ ಕೋಡ್ ಹಾಕ್ಬೇಕು. ಇಲ್ಲಿ ಇನ್ನೊಂದೇನೆಂದರೆ, ಇಷ್ಟೊಂದು ದಿನ ಮಳೆನೇ ಬಂದಿರಲಿಲ್ಲ. ಫುಲ್ ಸ್ನೋ, ಹೆವಿ ತುಂಗೊಂಬಿಟ್ಟಿತ್ತು ಸ್ನೋ. ಇದೆಲ್ಲ ಯಾವುದು ಸ್ಪೇಸೇ ಇರಲಿಲ್ಲ, ಇಲ್ಲಿ ಖಾಲಿನೇ ಇರಲಿಲ್ಲ, ಅಷ್ಟೊಂದು ಸ್ನೋ ಇತ್ತು. ಇವತ್ತು ಫಸ್ಟ್ ಟೈಮ್ ಮಳೆ ಬಂದ್ಬಿಟ್ಟೈತೆ ಈ ವರ್ಷದಲ್ಲಿ. ನಿನ್ನೆನೂ ಬಂದಿರಲಿಲ್ಲ. ನಿನ್ನೆ ಸ್ವಲ್ಪ ಹನಿ ಬರ್ತಿತ್ತು. ಇವತ್ತು ಹೆವಿ ಮಳೆ ಬಂದ್ಬಿಟ್ಟು ಎಲ್ಲ ಕೆಸರು ಆಗ್ಬಿಟ್ಟೈತೆ ನೋಡಿ ಈ ರೂಟಲ್ಲೆಲ್ಲ. ಸೊ ನಾವು ಹಿಂಗೆ ಬಂದ್ವಿ. ಅದಕ್ಕೆ ಹೋಗೋಕ್ಕೆ, ಜಿಮ್ಗೆ ಹೋಗೋಕ್ಕೆ ಏನಿಲ್ಲ, ಒಂದು 3-4 ನಿಮಿಷ ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಳಗಡೆ ಜಿಮ್ ಹೇಗೈತೆ, ಅಲ್ಲಿ ಪ್ರೊಸೆಸಿಂಗ್ ಏನು ಎಲ್ಲನೂ ತೋರಿಸ್ತೀನಿ, ಬನ್ನಿ. ನಾವು ಜೀವನದಲ್ಲಿ ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಡೆತಡೆಗಳೇ ಜಾಸ್ತಿ. ಅದೇ ಥರ ನನ್ನ ಜೀವನದಲ್ಲಿ ಲಾಗ್ ಮಾಡ್ಬೇಕಂತ ಇವತ್ತು ಶುರು ಮಾಡಿದ್ದೀನಿ. ಇವತ್ತು ಮಳೆ ಬಂದ್ಬಿಟ್ಟಿದೆ. ಈ ರಷ್ಯಾದಲ್ಲಿ ಇರೋದೇ 2, ಒಂದು ಬೇಸಿಗೆಗಾಲ, ಒಂದು ಚಳಿಗಾಲ. ಮಳೆ ಯಾವಾಗ ಬೇಕಾದರೂ ಬರುತ್ತೆ. ಬೆಳಗ್ಗೆ ಅಂತ ಬಿಸಿಲೇ. ಇವಾಗ ನೋಡಿದರೆ ಸಾಯಂಕಾಲ ಮಳೆ ಬಂದ್ಬಿಟ್ಟೈತೆ. ಹಾಗೆ ಬಂದೇ ಬಿಡ್ತು ನೋಡಿ ನಮ್ಮ ಜಿಮ್. ಇದೇ ಫಿಟ್ನೆಸ್ ಎನರ್ಜಿ, ಇದೇ ನಮ್ಮ ಜಿಮ್ಮು. ಫಸ್ಟ್ ಫ್ಲೋರಲ್ಲಿ ಸೂಪರ್ ಮಾರ್ಕೆಟ್ ಇದೆ, ಸೆಕೆಂಡ್ ಫ್ಲೋರಲ್ಲಿ ಸೈಕಲ್ ಶಾಪ್ ಇದೆ, ಥರ್ಡ್ ಫ್ಲೋರಲ್ಲಿ ಪೂರ್ತಿ ಫಿಟ್ನೆಸ್ ಎನರ್ಜಿ. ಒಳಗಡೆ ಹೋಗೋಣ ಬನ್ನಿ. ನಾವು ಚಿಕ್ಕವರವಾಗ ಅಲಿಬಾಬಾ ಸಿಮ್ ಅಂದರೆ ಓಪನ್ ಆಗ್ತಿತ್ತು ಡೋರು. ಇವಾಗ ಇಲ್ಲೂ ಓಪನ್ ಆಗ್ತಿದೆ ನೋಡಿ. ಇಲ್ಲಿ ಅನ್ನೋದೇ ಬೇಡ, ಸುಮ್ಮನೆ ಓಪನ್ ಆಗ್ತೈತೆ. ಇಲ್ಲಿ ಹೇಳಿದ್ನಲ್ಲ, ಒಂದು ಸೂಪರ್ ಮಾರ್ಕೆಟ್ ಇದೆ ಚಿಕ್ಕದಂತ, ಮಗ್ನೀತ್ ಇಲ್ಲೇ ಇರೋದು. ಇಲ್ಲಿ ಡ್ರೋಸ್ ಅಂತ ಒಂದು ಪ್ರೋಟೀನ್ ಶಾಪ್ ಇದೆ ಫಸ್ಟ್ ಫ್ಲೋರಲ್ಲಿ. ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ? ಹಿಂಗೆ ಹೋದರೆ ನಮ್ಮ ಥರ್ಡ್ ಫ್ಲೋರಲ್ಲಿ ಜಿಮ್ ಬರುತ್ತೆ. ಸ್ಟ್ರಾಂಗರ್ ದೆನ್ ಎಸ್ಟರ್ಡೇ. ಸೆಕೆಂಡ್ ಫ್ಲೋರಲ್ಲಿ ಒಂದು ಸೈಕಲ್ ಶಾಪು. ಓಹೋ, ಫಿಟ್ನೆಸ್ ಎನರ್ಜಿ. ಇದಕ್ಕೆ ಧ್ವಜ ಅಂತೀವಿ ನಮ್ಮ ರಾಯಚೂರು ಡಿಸ್ಟಿಕಲ್ಲಿ, ಜಂಡ. ಅಲ್ಲಿದ್ದಾರಲ್ಲ ಅವರು ಟ್ರೈನರು. ಇಲ್ಲಿ ನಮ್ಮ ಸ್ಪೈಡಿ ಕಿಸ್ ಮಾಡ್ತಾವೆ ನೋಡಿ. ಸ್ವಲ್ಪ ಬ್ಯಾಗ್ ಇಟ್ಬಿಟ್ಟು ಇಲ್ಲಿ ನಮ್ಮ ಕಾರ್ಡ್ ತೊಗೋಬೇಕು, ಜಿಮ್ ಕಾರ್ಡು. ಫುಲ್ ಕಾಲೆಲ್ಲ ಕೆಸರಾಗಿರುತ್ತೆ ಅಂದ್ಬಿಟ್ಟು ಕವರ್ನ ಹಾಕ್ಬಿಟ್ಟಿದ್ವಿ. ಇದು ನಮ್ಮ ಜಿಮ್ ಕಾರ್ಡು. ಇವಾಗ ನಮ್ಮ ಒಳಗಡೆ ಹೋಗೋಕ್ಕೆ 37 ನಂಬರ್ ಕೊಟ್ಟಿದ್ದಾರೆ. ಒಂದು ರೂಮ್ ಇರುತ್ತಾ, ಇದೇ ಚೇಂಜಿಂಗ್ ರೂಮ್. ಇದೇ ಚೇಂಜಿಂಗ್ ರೂಮ್ ಅಂತ. ಜಿಮ್ ಒಳಗಡೆ ಎಂಟ್ರ್ ಆಗೋಕ್ಕೆ ಮುಂಚೆ ಕಂಪಲ್ಸರಿ ಇದು ಚೇಂಜಿಂಗ್ ಶೂಸ್ ಯೂಸ್ ಮಾಡಬೇಕು. ಅದಕ್ಕೆ ಚೇಂಜಿಂಗ್ ಶೂಸ್ ತಂದಿದ್ದೀನಿ, ಮತ್ತು ಕಾಫಿ ಕುಡಿಯೋಕ್ಕೆ ಶೇಖರ್ ತಂದಿದ್ದೀನಿ, ಮತ್ತು ಸ್ನಾನ ಮಾಡೋಕ್ಕಂತ ಟಾವೆಲ್ಲು, ಸೋಪ್ ಅದು ಇದೆ ಅಂತ ಇಟ್ಕೊಂಡು ಬಂದಿದ್ದೀನಿ. 2000 years later.
ಇಲ್ಲಿ ಇಟ್ಬಿಟ್ಟು ನಾನು ಕೀನು ಇಲ್ಲೇ ಬಿಡ್ತಿದ್ದೀನಿ ನಾನು. ಇವಾಗ ಕಾಫಿ ಪೌಡರ್ ಹಾಕಿ ಸ್ವಲ್ಪ ಫಿಸಿಕಲ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತಲ್ಲ, ಸ್ವಲ್ಪ ಕಾಫಿ ಪೌಡರ್ ಹಾಕಿ ಹೊರಗಡೆ ನೀರು ನೋಡಿ, ಬೆಳ್ಳಿಟ್ರೆ ಸಾಕು ನೀರು ಬಂದ್ಬಿಡುತ್ತೆ ಮೇಲೆಯಿಂದ. ಕಾಫಿ ಪೌಡ್ರು ಮತ್ತು ನೀರು ಮಿಕ್ಸ್ ಆಯ್ತು. ಫಿಸಿಕಲ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗಿದೆ ಅಂತ ಇದೆಲ್ಲ. ಸರಿ, ಹೊರಗಡೆ ಹೋಗೋ ಮುಂದೆ ಫಿಟ್ನೆಸ್ ಎನರ್ಜಿ ಇದೆ ನೋಡಿ ನಮ್ಮ ಜಿಮ್. ಫಿಟ್ನೆಸ್ ಎನರ್ಜಿ ಒಳಗಡೆ ಹೋಗ್ತಾ ಇಂಡಿಯನ್ಸು ಮತ್ತು ರಷ್ಯನ್ಸ್ ಇಬ್ಬರು ಬರ್ತಾರೆ ಇಲ್ಲಿ. ಇಲ್ಲಿ ಬಾಸ್ ಅರ್ನಾಲ್ಡ್ ಫೋಟೋ ಹಾಕಿದ್ದಾರೆ ನೋಡಿ, ಪೇಂಟ್ ಮಾಡಿದ್ದಾರೆ ಇಲ್ಲಿ ನೀಟಾಗಿ. ಇಲ್ಲಿ ಒಂದು 14-15 ಟ್ರೆಡ್ಮಿಲ್ಸ್ ಇದ್ದಾವೆ. ಇಲ್ಲಿ ಫ್ಲೆಕ್ಸ್ ಟ್ರೈನರ್ಸ್ ಇದ್ದಾವೆ. ಇಲ್ಲಿ ಎಲ್ಲ ನಮ್ಮ ಜಿಮ್. ಇಲ್ಲಿ ಬಾಟ್ಲ್ ಇಟ್ಬಿಟ್ಟು ನಾವು ಇವಾಗ ಸ್ವಲ್ಪ ಬಾಡಿ ಫ್ಲೆಕ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಇವಾಗ ಬಾಡಿ ಫ್ಲೆಕ್ಸ್ ಮಾಡೋಣ. ಬಾಡಿ ಫ್ಲೆಕ್ಸ್ ಮಾಡಿ ಇವತ್ತು ಶೋಲ್ಡರ್ ಡೇ ಐತೆ, ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಇಲ್ಲಿ ನಮ್ಮ ಫ್ರೆಂಡ್ ಇನ್ನೊಬ್ಬ ಇದ್ದಾನೆ, ಅರ್ಸಿನಿ ಅಂತ. ಇವ್ನು ನನ್ನ ಫ್ರೆಂಡ್ ಅರ್ಸಿನಿ. ಸೆವೆಂಟೀನ್ ಏಜ್ ಇವನಿಗೆ. ಇಲ್ಲಿ ನಮ್ಮ ಜಿಮ್ಮಲ್ಲಿ ಸ್ಟಾರ್ಟಿಂಗ್ 1 kg ಹಿಡಿದ್ಬಿಟ್ಟು ನೋಡಿ, ಇದೆಲ್ಲ ಡಂಬಲ್ಸು ಇರೋ ಅಂತ. ಈ ಕಡೆ ಬರೀ ಡಂಬಲ್ಗಂತಲೇ ಮಾಡೋರೆ. 50 kg ಐತೆ ನಮ್ಮ ಹತ್ರ ಡಂಬಲ್ಸ್. ಇದರಲ್ಲಿ 50 ಅಂತ ಬರ್ತಿದೆ ನೋಡಿ. ಇದೆಲ್ಲ ಡಂಬಲ್ಸ್, ಬಟ್ 50 kg ಮಾಡೋರೆ. ಟೋಟಲ್ಲಾಗಿ 7 ಬೆಂಚ್ ಪ್ರೆಸ್ ಇದ್ದಾವೆ. ಇವ್ರ ಏಜ್ ಬಂದ್ಬಿಟ್ಟು 52 ಅಂತೆ. ಇವ್ರು ನೋಡಿ ಲಿಫ್ಟ್ ಮಾಡ್ತವ್ರೆ. ಈ ವ್ಯಕ್ತಿಯಿಂದಲೇ ನಾನು ಜಿಮ್ ಒಳಗಡೆ ವೀಡಿಯೋ ಮಾಡೋಕೆ ಅಲೋ ಮಾಡಿದ್ದು. ಇವ್ರು ಹೋಗ್ಬಿಟ್ಟು ಅವ್ರಿಗೆ ಕೇಳಿದ್ರು, ಈ ಹುಡುಗ ವೀಡಿಯೋ ಮಾಡ್ತಾನೆ, ಅಲೋ ಮಾಡೋದಾ ಅಂತ. ಇವರಿಂದಲೇ ನಾವು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಒಂದು 4 ರೂಮ್ ಇದ್ದಾವೆ. 4 ರೂಮ್ನ ನಾನು ನಿಮ್ಗೆ ತೋರಿಸ್ತೀನಿ. ಇನ್ನು ಫಸ್ಟ್ ಒಂದು ಬಂದ್ಬಿಟ್ಟು ಪವರ್ ಏರೋಬಿಕ್ ಹಾಲ್ ಅಂತ. ಇದು ಒಳಗಡೆ ಇಲ್ಲಿ ರಸ್ಲಿಂಗ್ ಹಾಲ್ ಒಳಗಡೆ ತೋರಿಸ್ತೀನಿ, ಟ್ರೈ ಮಾಡ್ಬಿಟ್ಟು. ಇಲ್ಲಿ ಇವರು ಫೈಟ್ ಮಾಡ್ತವ್ರೆ. ಶಿಸ್ತಾಗಿ ಹೊಡೆದಾಡ್ತವ್ರೆ. ಇದು ಏರೋಬಿಕ್ ರೂಮ್ ಅಂತ. ಎಲ್ಲ ಯೋಗ ಅದೆಲ್ಲ ಮಾಡ್ತಾರೆ ಎಲ್ಲರೂ. ಇವಾಗ ಒಳಗಡೆ ಹೋಗಿ ಸ್ನಾನ ಮಾಡಿ ಟೈಮ್ ಆಗ್ತಾಯಿದೆ. ಬಸ್ ಬೇರೆ ಸಿಗಲ್ಲ ಇವಾಗ. ಅಲ್ಲಿ ನೋಡಿ, ಅದು ಒಳಗಡೆ ಸ್ಟೀಮ್ ಬಾತ್ ಐತೆ. ಇದು VIP ಮಾತ್ರ. ಇದು ನಾರ್ಮಲ್ ಆಗಿದ್ದ ಜನರಿಗೆ. ನಾವು ನಾರ್ಮಲ್ ಆಗಿರೋದೇ ತೊಗೊಂಡಿದ್ದೀವಿ. ಏನಕ್ಕಂದರೆ ನಮ್ಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ
ವಿ ಐ ಪಿ ಪಾಸ್ ಒಳಗಡೆ ಸ್ಟೀಮ್ ಬಾತ್ ಸಿಗುತ್ತಂತ. ವಿ ಐ ಪಿಗೆ ಅಂತ ಹೇಳಿದ್ನಲ್ಲ, ಒಳಗಡೆ ತೋರಿಸ್ತೀನಿ ನಿಮ್ಗೆ ಹೆಂಗೈತಂತ. ಒಳಗಡೆ ಇದು ವಿ ಐ ಪಿ ಎಂಟ್ರಿಗೆ ಮಾತ್ರ ಹಿಂಗೆ ಅದು. ಇಲ್ಲಿ ಸ್ಟೀಮ್ ಬಾತ್ ಅಂತ ಹೇಳಿದ್ನಲ್ಲ ಹೋಗ್ತಾನೆ, ಇದೆಲ್ಲ ಸ್ಟೀಮ್ ಬಾತ್. ವಿಡಿಯೋ ಬ್ಲರ್ ಆಗ್ತೈತೆ. A few moments later. ನಾನು 1.5 ಮಂತಿಂದ ಕಾರ್ಡಿಯೋ ಮತ್ತು ಮಸಲ್ ಗೇಮ್ ಕೂಡ ಮಾಡ್ತಿದ್ದೀನಿ. ಇವಾಗ ಎಷ್ಟಾಗೈತೆ ವೇಟ್ ಅಂತ ಚೆಕ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ತಾನೇ ಎಲ್ಲನೂ ಮುಗೀತು. ಇವಾಗ ಹಾಸ್ಟೆಲ್ಗೆ ಹೋಗ್ಬೇಕು ನಾವು. ಇವ್ರು ಅವ್ರಿಗೆ ಕೀ ಕೊಟ್ಬಿಟ್ಟು ಹೊರಗು ನಮ್ಮ ಕಾಡಿಸ್ಕೊಂಡು ಹಾಸ್ಟೆಲ್ಗೆ ಹೋಗ್ಬಿಟ್ಟು. Нет? No. ಚಲೋ ಸ್ಪೈಡಿ. ನಮ್ಮ ನಡೆ ಹಾಸ್ಟೆಲ್ನ ಕಡೆ ಅಂತ ಹೇಳ್ತಾ ಹಾಸ್ಟೆಲಲ್ಲಿ ಸಿಗ್ತೀನಿ. ನಾನು ಜಸ್ಟ್ ಇವಾಗ ತಾನೇ ಜಿಮ್ಮಿಂದ ಬಂದೆ. ಮಸಲ್ ಸ್ವಲ್ಪ ಗೇನ್ ಆಗೋಕ್ಕೋಸ್ಕರ ನಾನು ಇದೊಂದು ಪ್ರೋಟೀನ್ ಯೂಸ್ ಮಾಡ್ತಿದ್ದೀನಿ ಮೊದಲಿಂದನೂ. ಯಾವುದಂದ್ರೆ ವೇ ಪ್ರೋಟೀನ್. ಇದು ರೋಡನ್ ಮ್ಯಾಕ್ಸ್ ವೇ ಪ್ರೋಟೀನ್ ಅಂತ. ಪ್ರೋಟೀನ್ ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಊಟ ಮಾಡಿ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಒಳ್ಳೆಯದಾಗಲಿ.